ಅವನಿಗೆ ತಿಳಿಲಿಲ್ಲ ದ್ರೌಪದಿಗೆ ಒಯ್ದು ಆಟಕ್ಕೆ ಹಚ್ಚದ. ಅವನಿಗೆ ತಿಳಿಲಿಲ್ಲ ತಂದ ಹಚ್ಚಬೇಕು. ಹೆಂಡತಿಗೆ ತಂದ ಸ್ವತಂತ್ರ ತನಗದದು. ತನಗ ಸ್ವತಂತ್ರ ಅದ, ಹೆಂಡತಿಗೆ ಹೆಂಗೆ ಹಚ್ಚೋದು? ಓ ಗುರೂಜಿ ಅವರ, ಗಂಡ ಮಾಡುವುದು ಏನು ಕಾರ್ಯ ಅದ ಅದ್ರಾಗ? ಹೆಣ್ತಿದ್ ನಿಮ್ಮ ಭಾಗದ ಅದಲ್ಲ. ಮತ್ತೆ ಶ್ರೀರಾಮಚಂದ್ರಗೆ ವನವಾಸ ಬತ್ ಖರೆ, ಸೀತಾನು ಹೋಗ್ಲಿಲ್ಲ, ಹತ್ತಿ ಹೋದಳು. ಅವಾಗ ಹೆಂಡತಿಗೆ ಎಷ್ಟು ಕಷ್ಟ ಬರ್ತದ ಅದ್ರಾಗ, ಗಂಡಂದು ಅರ್ಧ ಪಾಲದ. ಹೌದು. ಅವಾಗ ಧರ್ಮ ಸುಮ್ಮ ಹಚ್ಚಿಲ್ಲ, ಕೃಷ್ಣನ ಕೊಡಿ ಮ್ಯಾಗದ. ಮೊದಲು ತಿಳ್ಕೊ, ಇಲ್ಲಿ ನಿಮಗೆ ಮಾತು ಹೇಳುತ್ತೆ. ಅವಾಗ ದ್ರೌಪದಿ ಹೋದಳು. ಹೌದು. ಗೆದ್ದದರು. ಗೆದ್ದದ ಬಳಕ ಒಂದು ಮಾತಕ್ಕೆ ಹೇಳ್ಯಾಳ ದ್ರೌಪದಿ ಹೋಗಿ ಅವ್ರ ಮನ್ಯಾಗ. ಏನತ್ತ? ದುರ್ಯೋಧನಗಂದಾಳ, ಏ ದುರ್ಯೋಧನ, ನನ್ನ ಗಂಡಗೆ ಸೋಲಿಸಿರ್ಬೇಕು, ನನ್ನ ಕೂಡ ಒಂದು ಆಟ ಆಡು. ಈ ಮಾತು ಹೇಳ್ತೆ ನಿಮಗೆ, ನನ್ನ ಗಂಡಗೆ ಸೋಲಿಸಿರ್ಬೇಕು ನೀ. ಹೌದು. ನನ್ನ ಕೂಡ ಒಂದು ಆಟ ಆಡಿ ನನ್ನ ಕೂಡನು ಗೆದಿ. ಹೌದು. ಅಂದಾಕ್ರ ನೀ ಗೆದ್ದದಂಗ. ಅವಾಗ ದ್ರೌಪದಿ ಕೂಡ ಪಗಡಿಗೆ ಕೂತಾನ ದುರ್ಯೋಧನ. ಮುತ್ತಪ್ಪ ಬಾಳಪ್ಪ ಮಿಂಚನಾಳ ಇವರಾದ್ರೂ ಕೂಡ ಮಿಸಾಳ ಇವರಾದ್ರೂ ಒಂದು 100 ರೂಪಾಯಿಗಳು ಕೊಟ್ರೆ ಪರಮಾತ್ಮ ಸದಾ ಅವ್ರ ಮನೆಯೊಳಗೆ ಅಷ್ಟು ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ನಾನು ಬೇಡಿಕಿರು. ದ್ರೌಪದಿ ದುರ್ಯೋಧನಿಗೆ ಹೇಳ್ಯಾಳಿ ಮಾತ, ಏನತ್ತ? ನಿನ್ನ ಕುಬಿ ಇದ್ರೆ ನನ್ನ ಕೂಡ ಒಂದು ಆಟ ಆಡು. ಹೌದು. ಅವಾಗ ತನ್ನ ಕೂಡ ಪಗಡಿ ಹಚ್ಚದ ಬಳಕ ಅವ್ರ ಪಗಡಿ ಎಲ್ಲ ಡಬ್ಬು ಕೆಡಿ ಬೆಳಕಿ ಅವು ಹೋಗ್ಯಾವ. ಅವು ಯಾರು ಸುಬಲ್ ರಾಜನ ಕವಡಿ, ಅವೆಲ್ಲ ಸುಬಲ ರಾಜನ ಕವಡಿ ಹೋದು. ಅಲ್ಲಿ ಒಂದು ಬ್ಯಾರೆ ಕವಡಿ ಹಚ್ಚಾಳ. ಅವ್ರಿಗೆ ಏನ್ ಗೊತ್ತದ ಅದು? ಅಲ್ಲೊಂದು ಬ್ಯಾರೆ ಕವಡಿ ಹಚ್ಚಾಳ. ನಿನ್ನ ಮೋಸ ಮಾಡೋದು ಕವಡಿ ತೆಗಿಯೋ, ಇನ್ನು ನನ್ನ ಕವಡಿ ಅವ ಹಾಡು ನನ್ನ ಕೂಡ ಅಂದಾಳ. ಅವು ಯಾವ ಕವಡಿ ಮುಂದಿನ ಪಾಳ್ಯಾಕ ಹೇಳಕತ್ತಿ, ಮುಂದಿನ ಸಲ ಇವರು ಬತ್ತು ಭಂಡಾರ ಕೊಟ್ರ ಅಂದ್ರ ಧೋತರ ಕಳೆದಿತ್ತು. ನಿಮ್ಮ ಧೋತರ ತುಕಾರಾಮನ ಕೂಡ ಮಹಾಭಾರತದಾಗ ಬಂದ್ರಿ ಅಂದ್ರೆ ಅವಾಗ ಅವರಿಗೆ ಸುಟ್ಟು ತೆಗೆದಾಳಕಿ. ಸುಟ್ಟು ನಿನ್ನ ಎಲ್ಲರ ಮೋಸದ ಕವಡಿ ತಂದು ಗೆದ್ದಿದ್ಯೋ, ನನ್ನ ಕೂಡ ಕುತ್ತಾಡಂದ ಬಳಕ ಆಕಿ ದ್ರೌಪದಿ ಆಡುದು ಕವಡಿ ಯಾವ ಒಗದಳು, ಹೆಂಗ ಅಲ್ಲಿದ ಬಂದಳು ಅನ್ನೋದು ಹೇಳುದದ. ಸೋಲಿಸದ ಹೆಂಗ ಅವ್ರಿಗೆ? ಪಾಂಡು ರಂಗ ಯಾರು ದಾಮಾಜಿ ಪಂತನ ಆಜ್ಞೆದೊಳಗನು ಅಕ್ಕಿನೂ ಅದ. ಹೌದಲ್ಲ? ಅಲ್ಲೇ ಅದ್ರ ಕಾಲಾಗ್ತಾರೆ ಬಿದ್ದಿದ್ದು ಮಾತ. ಯಾರು? ದಾಮಾಜಿ ಪಂತನ ಮಡವಿ ಸಾತ್ವಿ ಮಡಿ ಮಂಗಳವೇಡದೊಳಗೆ 7 ತಿಂಗಳ ಗರ್ಭಿಣಿ ಇದ್ದರೆ ತನ್ನ ಗರ್ಭ ಕೊಯ್ದು ಮಗನಿಗೆ ಹೊರಗೆ ತೆಗೆದು ಪಾಂಡುರಂಗನ ಮೈ ಗಂಡಗಿಂತ ಅಪತ್ಕಾಲ ಬಂದಂದ್ರೆ ನಾನೇ ಗರ್ಭವತಿ ಇದ್ದ, ನಂದೇ ಹೊಟ್ಟಿ ಹರಿ. ತನ್ನ ಗಂಡನ ಮುಂದೆ ತನ್ನ ಹೊಟ್ಟೆ ಹರಿದ ಒಳಗಿನ ಕೂಸು ತೆಗೆದು ಕೂಸಿನ ಹೊಟ್ಟೆ ಹರಿಲಾಕ ನಿಂತಾಳ ಗಂಡನ ಮಾತಿನಿಗಾಗಿ. ಇದು ಸಮಪಾಲ ಸಮಭಾಗ. ಹೆಂಡತಿ ಒಳಗೆ ಗಂಡನ ನಿಮ್ಮ ಭಾಗದ, ಗಂಡ ಮಾಡೋದಕ್ಕೆ ಹೆಂಡತಿದ ನಿಮ್ಮ ಭಾಗ. ಆಕೆ ಹಂಗೆ ಹೋದಳು, ಈಕೆ ಹಂಗೆ ಹೋದಳು. ನಮ್ಮಂತ ಹೆಂಡ್ರು ಮಾಡಿರಿ ಏನಾರು ಹೊಲಕ್ಕೆ ಆಟ ಹಚ್ಚಿರಿ. ಧರ್ಮದಿಂದ ಅವರು ಧರ್ಮದಿಂದ ಅಂತೇಳಿ ಇಂಥ ಶಿವಸ್ಥಾನ ಇಂಥ ತಾಯಿ ಮುಂದೆ ಅವ್ರ ಸೇವಾ ನಡೀತದ. ನಮ್ಮ ಹೆಂಡ್ರದು ನಿಮ್ಮ ಹೆಂಡ್ರು ಮಾತಾಡ್ಕೋತ ನೀವು ಕಲ್ಲಿಲಿ ಹೊಡಿತಾವ ಅವು ನಮಗೆ. ಹೇಳ್ರಿ ಗೌಡ್ರ. ಭಕ್ತ ಚೋಕ ಬರಲು ರಂಗಲ್ಲೋ ಅಡಕಿ ಹೊರ ಮೇಲೆ
ಗುರು ಆತಾಳತ್ ಮಗ ಇವ. ಹಾ ಅದು ಅದು ಅವ್ರದ್ದು ಇರ್ಲಿ ಅನ್ಕ. ಹಾ. ಈ ಕಡೆ ಬರ್ರಿ ನೀವು. ನಮ್ಮಲ್ಲಿ ತಪ್ಪದ ನಿಮ್ಮಲ್ಲಿ ತಪ್ಪದ ಅಂತ ಹೇಳಿ ಕೇಳಿದ್ರೆ ಕೆಸರ ಕಲ್ಲಿಟ್ಟು ದಾಟವ್ರು ನಾವು ಅಲ್ಲ ಗುರುಜಿ. ಹಾ. ನಮಗ್ ಮತ್ತು ಹಾಲು ಮತದೊಳಗೆ ಪ್ರಶ್ನೆ ಮಾಡ್ಯಾರ ಅವರು. ಏನತ್ತ? ಮಾಧುಲಿಂಗ ಬೆನ್ನ ಭುಜ ಬೇಡದ. ಹೌದು ಹೌದು. ಖರೆ ಹೆಣ್ಣ ಬೇಡಿಲ್ಲ ಆದ್ರೂ ಕೊಟ್ಟಾನ. ಕೇಳ್ರಲ್ಲ, ಹಾ ರೀ, ಹೆಣ್ಣ ಬೇಡಿಲ್ಲ ಆದ್ರೂ ಕೊಟ್ಟಾನ. ನಿಮಗ ಅಟ್ಟೆ ತಿಳಿದದ. ಮತ್ತೆ ತಿಳಿದಟ್ಟೆ ಮಾತಾಡ್ಲತ್ತಾರ ಅವ್ರು. ನೋಡ್ರಿ ಗುರುಜಿ ಅವ್ರ, ನಾವು ಬಿಡ್ರಿ ನಮ್ಮ ಅಪ್ಪನ ಕೂಡ ಹಾಡಿದಿರಿ ಅಂದ್ರೆ ನೀವು ಹಿನ್ನ ಹಿಂದೆ ಉಳಿದಿರಿ ಅಂತ ಅರ್ಥ ಆಗ್ತದೆ. ಇಟ್ಟಿಂದ ನಾ ಬಿಡ್ರಿ ನಮ್ಮ ಅಪ್ಪನ ಕೂಡ ಮದ್ಗೋಣ ಮುತ್ತನ ಕೂಡ ನೀವು ಸೇವಾ ಮಾಡಿರಿ. ಅಂಬಿಸಿದ್ದ ಎಲ್ಲಿ ಬೇಡ ನೀವು ಫಲ. ನೋಡ್ರಿ ಇವು ಇಲ್ಲಿಂದ ನೋಡ್ಬೇಡ ಗುರುಜಿ ಅವರ, ಕೈಲಾಸದಲ್ಲಿ ಗುರು ಸೇವಾ ಮಾಡುವಾಗ ಅಲ್ಲೇ ಮಕ್ಕಳ ಹಡ್ದ ನಮ್ಮ ಸಿದ್ಧ. ಅಲ್ಲೇ ಹೆಸರು ಇಡ್ತಾ ಅಂದ. ಅಲ್ಲೇ ಮಕ್ಕಳು ಹಡ್ದ. ಹೌದು ಸಿದ್ಧ, ಬಿಳಿಯನ್ ಸಿದ್ಧ, ಸ್ವಾಮಾನ ಮುತ್ಯ, ಕನ್ನ ಮುತ್ಯ, ಒಬ್ಬಕ್ಕಿ ರೆಬ್ಕ್ಯವ ಎಲ್ಲಿ ಜಂಬೂ ದೀಪದ ಬೆಟ್ಟದೊಳಗೆ ನಾಗರ ಬಾಯಿ ಒಳಗೆ ಸೀತಾಳ ತುಂಬು ಒಳಗೆ ಏನಾಗಿದಳು? ಈ ಒಂದು ಕಪ್ಪಿ, ಮಾಯಾದ ಕಪ್ಪಿ ಮಾಡಿಬಿಟ್ಟಳು ಪಾರ್ವತಿ. ಹೌದು ಹುಳ ಮುಟ್ಲಾರ, ಹೂವ ಕಪ್ಪಿ ಮುಟ್ಲಾರ ಸೀತಾಳ ತೊಂಬ ಅಂದಳು. ಹೌದು. ಅಲ್ಲಿ ಅಂಶಿದ್ದ ಸೀತಾಳ ತುಂಬಿ ಒಳಗೆ ಮಾಯಾದ ಕಪ್ಪಿ ಕಾಣಿಸ್ಯಾದ. ಹಾ ಹಾ ಹಾ. ಅವಾಗ ಏನಂದಾನೆ, ಈ ಮಾಯಾದ ಕಪ್ಪಿ ಅದ, ಹೌದು ಇಲ್ಲಿ ನನ್ನ ಕಣ್ಣಿಗೆ ಕಾಣಿಸಬೇಡ. ಹೌದು. ಮರ್ತ್ಯಲೋಕಕ್ಕೆ ಹೋದ ಕೂಡಲೇ ಹಾ ಹಾ. ನಾ ಪ್ರಪಂಚ ಮಾಡಿ 4 ಮಂದಿ ಮಕ್ಕಳ ಹುಟ್ಟದ ಬಳಕ ನಿನ್ನ ಹೆಸರು ರೆಬಿಕ್ಯಾವತ್ ಹೇಳಿ ಇಡುತ್ತ. ಹೌದು ಹೌದು. ನೀ ಇಲ್ಲೇ ಮಾಯ ಆಗತ್ ಹೇಳಿ ಅಲ್ಲೇ ಆಶೀರ್ವಾದ ಮಾಡ್ಯಾನ. ನೀವತ್ತು ಬೇಡಿ ಅದಕ್ಕೆ ತಕ್ಕಂತೆ ಇಲ್ಲಿ 4 ಕಾರಿಕ ಒಂದು ಲಿಂಬೆ ಹಣ್ಣ ಕೊಟ್ಟಾನ. 4 ಮಂದಿ ಧರ್ಮರು, ಒಬ್ಬಕ್ಕಿ ರೆಬಕ್ಯಾವ, ಆಕಿನ ಹೆಸರು ರೆಬಕ್ಯಾವ ಅಂತ ಹೇಳಿಟ್ಟಾನ ಹಿಂದಿನ ಹೆಸರದಿಂದ. ಮತ್ತೊಂದು ಮಾತು ಹೇಳಿದ್ರು ಅವರು, ಹೌದು ಸಿದ್ಧ ಬಿಳಿಯಾನಿ ಸಿದ್ಧ, ತಾಯಿ ಮಾತಿನ ಮ್ಯಾಗ ತಂದಿ ಮಾತಿನ ಮ್ಯಾಗ ವಿಶ್ವಾಸ ಇತ್ತ ಇಲ್ಲ. ಪ್ರಸಾದ ಗಂಟ ಒಯ್ಬೇಡ, ತೋಬೇಡ, ಕುಡಬೇಡ ಅಂದ್ರೆ ಮಿರಿ ವಿಶ್ವಾಸ ಇತ್ತೋ ಇಲ್ಲ. ಕೇಳ್ರಿ, ನಮ್ಮ ಸಿದ್ಧಟ್ಟಿಗೆ ನಾವು ಎಟ್ಟಿದ್ದಟ್ಟು ಸುಚ್ಚಿನೇ ಹೇಳಾವಿದ್ದೆ. ನಿಮ್ಮಂಗ ತಪ್ಪದ ಹೇಳಿ ಹಿಂದಕ್ಕೆ ಸರಿ ಅವರಲ್ಲ. ನೋಡ್ರಿ ಗುರೂಜಿ, ಅಂಶದ ಮುತ್ಯ ಮಾಯಾದ ಮಗ ಮಾಧುಲಿಂಗ ಫಲ ಬೇಡು ವೇಳೆಗ ಗುಡ್ಡದ ಮ್ಯಾಗ ಹೇಳ ನೀ ಮಾತ ಏನಂತ? ನನಗೆ ಬೆನ್ನ ಭುಜ ಇಲ್ಲ ತಂದಿ, ನನಗೆ ಬೆನ್ನ ಭುಜ ಕುಡುವತ್ತ ಉಡಿ ಒಡ್ಡಿ ಗುಡ್ಡದ ಮ್ಯಾಗ ಮಾಧುಲಿಂಗ ನಿಂತ. ಅವಾಗ ತ್ರಿಲೋಕ ಏನು 3 ಕಾಲದಲ್ಲಿ ಈಗ ಜ್ಞಾನಿ ಈಗ ಅಂತರ ಸುದ್ದಿ ಹೇಳುವಂತ ತ್ರಿಕಾಲ ಜ್ಞಾನಿ ಗುಡ್ಡದ ಮುತ್ಯ ಒಂದು ಮಾತು ಹೇಳ್ಯಾನ ಮಾಧುಲಿಂಗ. ಏನಂತ? ಏ ಮಾಧುಲಿಂಗ, ನಿನಗೆ ಅಣ್ಣ ತಮ್ಮರು ಬೇಕಂತ ಹೇಳಿ ನನ್ನ ಮುಂದೆ ನಿಂತಿದಿ. ಅವರು ಬಹಳ ಬೆರಿಕಿ ಹುಟ್ಟುತ್ತಾರ. ಹೌದು ಹೌದು. ಬಹಳ ಬೆರಿಕಿ ಹುಟ್ಟುತ್ತಾರ, ಬಹಳ ಅವತಾರಿಕ ಪುರುಷರು ಹುಟ್ಟುತ್ತಾರ. ನನ್ನ ನಿನ್ನ ಮಾರಿ ಎರವು ಮಾಡ್ತಾರ. ತಾಯಿ ಮಾತು ಕೇಳೋದಿಲ್ಲ, ತಂದಿ ಮಾತು ಕೇಳೋದಿಲ್ಲ, ಗುರುವಿನ ಮಾತು ಕೇಳೋದಿಲ್ಲ. ಹೌದು ಹೌದು. ಅಂತ ಮಕ್ಕಳು ಹುಟ್ಟಿ ಬರ್ತಾರ. ಮಾಧುಲಿಂಗ ಬ್ಯಾಡ ಅಂದ ಬಳಕ ಏನು ಹೇಳ್ಯಾನ ಮಾದಣ್ಣ? ಏನಂತ? ಏ ತಂದಿ ಹಿಂದೆ ಹುಟ್ಟಿ ನಾಳಿಗೆ ಹೊರಗೆ ಹಾಕಲಿ, ನನಗೆ ಅಣ್ಣ ತಮ್ಮರ್ಬೇಕು. ಇದು ನೋಡ ಮಾತು ಹಂಗದ. ಯಾರ ಮಾತು ಕೇಳೋದಿಲ್ಲ ಅಂದ ಬಳಕ ಏನು ತಪ್ಪದಿದ್ರಾಗ ಯಾಕೆ ಸುಮ್ಮ ಹೊಂಟ್ರಿ ಗಬಾಳ ತೊಗೊಂಡು ಕೇಸಿಂದ? ಒಮ್ಮೆ ಹೇಳಿ ಕಾರಿಸೋದು ಕೂತಲ್ಲಿ ಸುಮ್ಮನೆ ಏನು ಬರುದಿಲ್ಲ ಬಿಡುದಿಲ್ಲ. ಹೇಳ್ರಿ ನೋಡ್ರಿ, ಇನ್ನೊಂದು ಪದ ನುಡಿ ಅದೇನು, ನೀರ ತರಲಕ ಹೋದ ತುಕಾರಾಮ ಕಾಣೋರಾಕ್ಷರ ಪರಮಾತ್ಮನ ಉತ್ತರ ಇದ್ದಿರಬೇಕೆಂದು ಟ್ಯಾಕೆ ಹೊಲದ ಸಗುಣ ರೂಪದಿಂದ ಪಾಂಡುರಂಗ ಪ್ರಗಟಾಗ್ಯಾನ. ಸಗುಣ ರೂಪದಿಂದ ಪಾಂಡುರಂಗ ಪ್ರಗಟಾಗ್ಯಾನ.
ಹೆಂಗಾಯ್ತಂದ್ರ ಒಬ್ಬ ಗಿಡದಾಗ ಏರಿ ಟೊಂಗಿ ಕಡಿತಿದತ್ತ. ಗಿಡದಾಗೇರಿ ಟೊಂಗಿ ಕಡಿತಿದ್ದ ಟಪ್ಪಿ ಹ್ಯಾಂಗ ಕಡಿತಿದ್ದ? ತುದಿ ಕಾಡಿ ನಿತ್ತು ಬಡ್ಡಿ ಕಾಡಿ ಕಡಿಲತ್ತೆ ನಾವು. ಏನೋ ಟೊಂಗಿ ತುದಿ ಕಾಡಿ ನಿಂತು ಈ ಕಾಡಿ ಕೊಡ್ಲಿಲ್ಲ ಕೊಡುದ? ಈ ಅರ್ಜುನ್ ಅಂತ ಮಗ. ಅವಾಗ ಮೇಘದ್ವಾರದಿಂದ ಮೇಘ ಆಕಾಶದಿಂದ ಶಿವ ಪಾರ್ವತಿ ನಂದಿ ಮ್ಯಾಗ ಹೊಂಟಾರ ಪುಷ್ಪಕ ವಿಮಾನದಾಗ. ಅವಾಗ ಹೊಂಟಾರ ನಂದಿ ಮ್ಯಾಗ. ಅವಾಗ ಪಾರ್ವತಿ ಅಂದಳತ್ತ, ಏನತ್ತ? ಇದು ಒಂದು ಹುಚ್ಚದ ಪರಮಾತ್ಮ ಗಿಡದಾಗ ಒಂದು ಟಪ್ಪಿ ಕಡ್ಲಿಕ್ಕದ, ತುದಿ ಕಡಿ ಕೂತದ, ಬಡ್ಡಿ ಕಡಿ ಕಡ್ಲಿಕ್ಕದ. ಇದು ಬಿತ್ತಂದ್ರೆ ಸಾಯ್ತದ, ಅವನಿಗೆ ಕಾಪಾಡು ಅಂದ್ರೆ ಗಂಡಗೆ ಪರಮಾತ್ಮ. ಅವಾಗ ಬಿಟ್ಟು ಆಯ್ತು ಮುಗಿತಿತ್ತಲ್ಲ ನೀವು ಇಟ್ಟೆಲ್ಲ ಮಾಡೋದಾಗೆ ಅದು ಉಣಬೇಕೇ ಸದ್ ಹಾಡ್ರಿ ಯಾರಿಗವ್ರು ಹೇಳಿ ಲಮ ನಟ್ಟಿ ತುಕರ ಮಹಾರಾಜ ಎಲ್ಲರಿಗೂ ಗುರುತ